ಏನು ನಿನ್ನೆ ಮದ್ದೂರಿನಲ್ಲಿ ಸಾಮೂಹಿಕ ಗಣೇಶ ವಿಸರ್ಜನಾ ಮೆರವಣಿಗೆಯಲ್ಲಿ ಮಸೀದಿಯಿಂದ ಕಲ್ಲು ತೂರಾಟ ಆಗಿರುವಂತದ್ದು ಈ ಘಟನೆಗೆ ಸಂಬಂಧಪಟ್ಟಂತೆ ಇವತ್ತು ಇಡೀ ನಮ್ಮ ಮದ್ದೂರು ತಾಲೂಕಿನ ಎಲ್ಲ ಹಿಂದೂಪರ ಸಂಘಟನೆಗಳು ಸೇರಿ ಒಂದು ಪ್ರತಿರೋಧವನ್ನ ಒಡ್ಡಿದ್ದೀವಿ. ಹಾಗಾಗಿ ಇವತ್ತು ಹಿರಿಯ ಪೊಲೀಸ್ ಅಧಿಕಾರಿಗಳು ಕೂಡ ಇಲ್ಲಿ ಬಂದಿದ್ದಾರೆ. ಹಾಗಾಗಿ ಅವರ ಜೊತೆಗೆ ನಾವೀಗ ಚರ್ಚೆಯನ್ನ ಮಾಡಿದ್ದೀವಿ. ಈಗಾಗಲೇ ನಮ್ದು ಒಂದು ಆಗ್ರಹವನ್ನ ಹಿರಿಯ ಪೊಲೀಸ್ ವರಿಷ್ಠಾಧಿಕಾರಿ ಅವರ ಗಮನಕ್ಕೆ ನಾವು ತಂದಿದ್ದೀವಿ. ನಾಳೆ ದಿನ ನಾವು ಮದ್ದೂರು ಪಟ್ಟಣವನ್ನ ಸ್ವಯಂ ಪ್ರೇರಿತ ಬಂದ್ ಮಾಡುವುದರ ಮೂಲಕ ನಾವು ಬಂದ್ವನ್ನ ಮಾಡ್ತಾ ಇದ್ದೀವಿ. ನಾಡಿದ್ದು ಸಾಮೂಹಿಕ ಗಣೇಶ ವಿಸರ್ಜನೆಯನ್ನು ಕೂಡ ಆಯೋಜನೆ ಮಾಡಿದ್ದೀವಿ. ಇನ್ನೊಂದು ಬಲವಾಗಿರತಕ್ಕಂಥ ಆಗ್ರಹ ಇರುವಂತದ್ದು, ಯಾವ ಮಸೀದಿಯಿಂದ ಈ ಕಲ್ಲು ತೂರಾಟ ನಡೆದಿದೆ ಆ ಮಸೀದಿಯ ಆಡಳಿತ ಮಂಡಳಿ ಯಾರಿದ್ದಾರೆ, ಕಮಿಟಿ ಯಾರಿದ್ದಾರೆ, ಅವರನ್ನ ಬಂಧನ ಮಾಡಬೇಕು. ಯಾಕೆಂದ್ರೆ ಇದೊಂದು ಪೂರ್ವ ಯೋಜಿತವಾಗಿರತಕ್ಕಂಥ ಕೃತ್ಯ. ಈಗಾಗಲೇ ತಾವೆಲ್ಲರೂ ಕೂಡ ಮಾಧ್ಯಮಗಳಲ್ಲಿ ಅದನ್ನ ತೋರಿಸಿದ್ದೀರಿ. ಎಲ್ಲೆಲ್ಲಿಂದ ಕಲ್ಲು ತೂರಾಟ ಆಯಿತು, ಯಾರ್ಯಾರು ಲಾಂಗ್ ಮಚ್ಚುಗಳನ್ನು ಜಲಪಿಸಿದ್ರು, ಇದೆಲ್ಲವೂ ಕೂಡ ಇವತ್ತು ಮಾಧ್ಯಮದ ಮೂಲಕ ಬಂದಿದೆ. ಹಾಗಾಗಿ ಯಾವ ಮಸೀದಿ ಇದೆ ಆ ಮಸೀದಿ ಕಮಿಟಿಯವರನ್ನ ಬಂಧಿಸಬೇಕು, ಆದಷ್ಟು ಬೇಗ ಬಂಧಿಸಬೇಕು. ಈಗಾಗಲೇ ನಾವು ಹೇಳಿರುವ ಹಾಗೆ ಸಾಮೂಹಿಕ ವಿಸರ್ಜನಾ ಗಣಪತಿ ಏನಿದೆ ಆ ವಿಸರ್ಜನಾ ಗಣಪತಿ ಮೆರವಣಿಗೆ ಮುಗಿಯುವುದರೊಳಗೆ ಬಂಧನ ಆಗಬೇಕು. ಇಲ್ಲದಿದ್ದರೆ ಈ ಹೋರಾಟವನ್ನ ನಾವು ಮಂಡ್ಯ ಜಿಲ್ಲೆಯಾದ್ಯಂತ ಮಾಡ್ತೀವಿ. ಮಂಡ್ಯ ಜಿಲ್ಲೆಗೂ ಕೂಡ ಬಂಧನ ಕರೆ ಕೊಡ್ತೀವಿ. ರಾಜ್ಯಾದ್ಯಂತ ಈ ಒಂದು ಹೋರಾಟವನ್ನ ಮುಂದುವರಿಸಲಿಕ್ಕೆ ಎಲ್ಲ ಹಿಂದೂಪರ ಸಂಘಟನೆಗಳು ನಾವು ಇವತ್ತು ಯೋಚನೆ ಮಾಡಿದ್ದೀವಿ. ಹಾಗಾಗಿ ಸರ್ಕಾರ ಇದನ್ನು ಗಂಭೀರವಾಗಿ ತಗೊಳ್ಳಬೇಕು. ಹಿಂದೂಗಳ ಭಾವನೆ ಮತ್ತು ಧಾರ್ಮಿಕತೆಗೆ ಬೆಲೆ ಕೊಡುವಂತ ರೀತಿಯಲ್ಲಿ ಸರ್ಕಾರನೂ ಕೂಡ ನಡ್ಕೊಳ್ಬೇಕು ಅನ್ನೋ ಆಗ್ರಹ ಇದೆ. ಆ ಹಿನ್ನೆಲೆಯಲ್ಲಿ ನಾವು ಇವತ್ತು ಪೊಲೀಸ್ ವರಿಷ್ಠಾಧಿಕಾರಿ ಅವರನ್ನು ಭೇಟಿಯಾಗಿದ್ದೇವೆ. ಏನು ನಿನ್ನೆ ಮದ್ದೂರಿನಲ್ಲಿ ಸಾಮೂಹಿಕ ಗಣೇಶ ವಿಸರ್ಜನಾ ಮೆರವಣಿಗೆಯಲ್ಲಿ ಮಸೀದಿಯಿಂದ ಕಲ್ಲು ತೂರಾಟ ಆಗಿರುವಂತದ್ದು ಈ ಘಟನೆಗೆ ಸಂಬಂಧಪಟ್ಟಂತೆ ಇವತ್ತು ಇಡೀ ನಮ್ಮ ಮದ್ದೂರು ತಾಲೂಕಿನ ಎಲ್ಲ ಹಿಂದೂಪರ ಸಂಘಟನೆಗಳು ಸೇರಿ ಒಂದು ಪ್ರತಿರೋಧವನ್ನ ಒಡ್ಡಿದ್ದೀವಿ. ಹಾಗಾಗಿ ಇವತ್ತು ಹಿರಿಯ ಪೊಲೀಸ್ ಅಧಿಕಾರಿಗಳು ಕೂಡ ಇಲ್ಲಿ ಬಂದಿದ್ದಾರೆ. ಹಾಗಾಗಿ ಅವರ ಜೊತೆಗೆ ನಾವೀಗ ಚರ್ಚೆಯನ್ನ ಮಾಡಿದ್ದೀವಿ. ಈಗಾಗಲೇ ನಮ್ದು ಒಂದು ಆಗ್ರಹವನ್ನ ಹಿರಿಯ ಪೊಲೀಸ್ ವರಿಷ್ಠಾಧಿಕಾರಿ ಅವರ ಗಮನಕ್ಕೆ ನಾವು ತಂದಿದ್ದೀವಿ. ನಾಳೆ ದಿನ ನಾವು ಮದ್ದೂರು ಪಟ್ಟಣವನ್ನ ಸ್ವಯಂ ಪ್ರೇರಿತ ಬಂದ್ ಮಾಡುವುದರ ಮೂಲಕ ನಾವು ಬಂದ್ವನ್ನ ಮಾಡ್ತಾ ಇದ್ದೀವಿ. ನಾಡಿದ್ದು ಸಾಮೂಹಿಕ ಗಣೇಶ ವಿಸರ್ಜನೆಯನ್ನು ಕೂಡ ಆಯೋಜನೆ ಮಾಡಿದ್ದೀವಿ. ಇನ್ನೊಂದು ಬಲವಾಗಿರತಕ್ಕಂಥ ಆಗ್ರಹ ಇರುವಂತದ್ದು, ಯಾವ ಮಸೀದಿಯಿಂದ ಈ ಕಲ್ಲು ತೂರಾಟ ನಡೆದಿದೆ ಆ ಮಸೀದಿಯ ಆಡಳಿತ ಮಂಡಳಿ ಯಾರಿದ್ದಾರೆ, ಕಮಿಟಿ ಯಾರಿದ್ದಾರೆ, ಅವರನ್ನ ಬಂಧನ ಮಾಡಬೇಕು. ಯಾಕೆಂದ್ರೆ ಇದೊಂದು ಪೂರ್ವ ಯೋಜಿತವಾಗಿರತಕ್ಕಂಥ ಕೃತ್ಯ. ಈಗಾಗಲೇ ತಾವೆಲ್ಲರೂ ಕೂಡ ಮಾಧ್ಯಮಗಳಲ್ಲಿ ಅದನ್ನ ತೋರಿಸಿದ್ದೀರಿ. ಎಲ್ಲೆಲ್ಲಿಂದ ಕಲ್ಲು ತೂರಾಟ ಆಯಿತು, ಯಾರ್ಯಾರು ಲಾಂಗ್ ಮಚ್ಚುಗಳನ್ನು ಜಲಪಿಸಿದ್ರು, ಇದೆಲ್ಲವೂ ಕೂಡ ಇವತ್ತು ಮಾಧ್ಯಮದ ಮೂಲಕ ಬಂದಿದೆ. ಹಾಗಾಗಿ ಯಾವ ಮಸೀದಿ ಇದೆ ಆ ಮಸೀದಿ ಕಮಿಟಿಯವರನ್ನ ಬಂಧಿಸಬೇಕು, ಆದಷ್ಟು ಬೇಗ ಬಂಧಿಸಬೇಕು. ಈಗಾಗಲೇ ನಾವು ಹೇಳಿರುವ ಹಾಗೆ ಸಾಮೂಹಿಕ ವಿಸರ್ಜನಾ ಗಣಪತಿ ಏನಿದೆ ಆ ವಿಸರ್ಜನಾ ಗಣಪತಿ ಮೆರವಣಿಗೆ ಮುಗಿಯುವುದರೊಳಗೆ ಬಂಧನ ಆಗಬೇಕು. ಇಲ್ಲದಿದ್ದರೆ ಈ ಹೋರಾಟವನ್ನ ನಾವು ಮಂಡ್ಯ ಜಿಲ್ಲೆಯಾದ್ಯಂತ ಮಾಡ್ತೀವಿ. ಮಂಡ್ಯ ಜಿಲ್ಲೆಗೂ ಕೂಡ ಬಂಧನ ಕರೆ ಕೊಡ್ತೀವಿ. ರಾಜ್ಯಾದ್ಯಂತ ಈ ಒಂದು ಹೋರಾಟವನ್ನ ಮುಂದುವರಿಸಲಿಕ್ಕೆ ಎಲ್ಲ ಹಿಂದೂಪರ ಸಂಘಟನೆಗಳು ನಾವು ಇವತ್ತು ಯೋಚನೆ ಮಾಡಿದ್ದೀವಿ. ಹಾಗಾಗಿ ಸರ್ಕಾರ ಇದನ್ನು ಗಂಭೀರವಾಗಿ ತಗೊಳ್ಳಬೇಕು. ಹಿಂದೂಗಳ ಭಾವನೆ ಮತ್ತು ಧಾರ್ಮಿಕತೆಗೆ ಬೆಲೆ ಕೊಡುವಂತ ರೀತಿಯಲ್ಲಿ ಸರ್ಕಾರನೂ ಕೂಡ ನಡ್ಕೊಳ್ಬೇಕು ಅನ್ನೋ ಆಗ್ರಹ ಇದೆ. ಆ ಹಿನ್ನೆಲೆಯಲ್ಲಿ ನಾವು ಇವತ್ತು ಪೊಲೀಸ್ ವರಿಷ್ಠಾಧಿಕಾರಿ ಅವರನ್ನು ಭೇಟಿಯಾಗಿದ್ದೇವೆ.